ಈಗ ನೀನು ಎತ್ತು ಒಂದಿಷ್ಟ ಇದನ್ನ ಯಾರು ಕೊಡ್ಬಿಡ್ತೀನಿ ಇದನ್ನ ಯಾರು ಎತ್ತೀಗ ಮಳ್ಳೇನು ಮಿಕ್ಸ್ ಮಾಡಲ್ಲ ಡೈರೆಕ್ಟೇನಾ? ಜೈ ಭೂದೇವಿ, ಜೈ ಭೂದೇವಿ, ಜೈ ಜೈ ಭೂದೇವಿ. ಮಳ್ಳೆ ಮಿಕ್ಸ್ ಮಾಡಲ್ವಾ? ಒಂದು 3 ಇಡಿ ಎತ್ತಿ ಒಂದು ಸ್ವಲ್ಪ ಅವ್ರು ಎತ್ತಲಿ ಬಿಡಿ, ಒಂದು ಸ್ವಲ್ಪ ಎತ್ಲಿ. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರಮ್ಯ ಕುಮಾರ್ ಕ್ರಿಯೇಷನ್. ಇದೇನಪ್ಪ ಇದು ಜಮೀನು ಉಳುಮೆ ಮಾಡೋದೆಲ್ಲ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ, ಇದು ನನ್ನ ಫ್ರೆಂಡ್ ಅಶ್ವಿನಿ ಅವರು ಹೊಸ್ದಾಗಿ ಜಮೀನು ಖರೀದಿ ಮಾಡಿದರು. ಅವರು ಜಮೀನು ಖರೀದಿ ಮಾಡಿದಾಗಿಂದ ನಾವು ನೋಡೋಕ್ಕೆ ಬಂದೇ ಇರಲಿಲ್ಲ. ಅವ್ರು ಹಂಗೂ ಹೇಳ್ತಿದ್ರು, ನೋಡಿ ನಾವು ಜಮೀನು ತೊಗೊಂಡಾಗಿಂದ ನೀವು ಬರಲೇ ಇಲ್ಲ ನೋಡೋಕ್ಕೆ, ಏನು ಬೋರೆಲ್ಲ ಕೊರ್ಸಿದ್ವಿ ಅವಾಗಲೂ ಬರಲಿಲ್ಲ ನೋಡೋಕ್ಕೆ ಅಂತ ಅಂದರು. ನಾವು ಊರಲ್ಲಿದ್ವಿ, ಬರೋಕ್ಕಾಗಿರಲಿಲ್ಲ. ಹಂಗಾಗಿ ಊರಿಂದ ಬಂದಮೇಲೆ ಬರ್ತೀನಿ ಅಂತೇಳಿ ಇವಾಗ ಬಂದ್ವಿ. ಅವರು ಇನ್ನು ಕೊತ್ತಂಬರಿ ಬೀಜನೂ ಮತ್ತು ಮೆಂತ್ಯ ಸೊಪ್ಪು ಚೆಲ್ಲೋಣ ಅಂದ್ಬಿಟ್ಟು ಅದು ಚೆಲ್ತಾಯಿದ್ರು. ಫಸ್ಟು ನೀವೇ ಚೆಲ್ಲಿ ಅಂದ್ಬಿಟ್ಟು ಫಸ್ಟ್ ಅವ್ರ ಕೈ ಚೆಲ್ಲಿಸಿ ಆಮೇಲೆ ಅವ್ರ ಅಪ್ಪಾಜಿ ಚೆಲ್ಕೊಡ್ತಾಯಿದ್ರು. ರೋಟ್ರಿ ಎಲ್ಲ ಬಂದಿತ್ತು, ಸೊ ಅದೆಲ್ಲ ರೋಟ್ರಿ ಮಾಡಿಸ್ತಾಯಿದ್ರು. ಇನ್ನು ಅಲ್ಲಿಂದ ಬಂದಮೇಲೆ ಅವ್ರ ಮನೆಗೆ ಬಂದ್ವಿ. ಅಲ್ಲಿ ಅಶ್ವಿನಿ ಅವ್ರ ಅಮ್ಮ ಅವರು ಮುದ್ದೆ ಮಾಡಿ ಮಟನ್ ಕೈಮಾ ಸಾಂಬಾರು ಮಾಡಿದರು. ನನ್ನನ್ನು ತಿನ್ನು ಅಂತ ಬಲವಂತ ಮಾಡಿದ್ರು. ನಾನು ತಿನ್ನಲಿಲ್ಲ, ಗುರುವಾರ ಅವತ್ತು. ಸೊ ಗುರುವಾರ ನಾನು ನಾನ್ ವೆಜ್ ತಿನ್ನಲ್ಲ, ಹಂಗಾಗಿ ತಿನ್ನಲ್ಲ ಅಂತ ಹೇಳಿ, ಹಂಗಾದ್ರೂ ವೆಜ್ ಮಾಡ್ಕೊಡ್ತೀನಿ, ಬೇಗ ಏನಾದರೂ ಟೊಮೊಟೊ ಸಾರು ಥರ ಮಾಡ್ಕೊಡ್ತೀನಿ ತಿನ್ನಿ ಅಂತ ಬಲವಂತ ಮಾಡಿದ್ರು. ನಾವೇ ಬೇಡ ಅಂತ ಹೇಳಿ ಹಂಗೆ ಕಳಿಸ್ತೀಯ ಅವ್ರು, ನಾನು ಬೈತಾರೆ ನೋಡಿ. ಈಗ ಏನಿಲ್ಲ, ಬೇಡ ಇಲ್ಲ ಆಂಟಿ, ನಾನು ಇದ್ಕಿದ ಬೇಳೆ ಸಾರು ಮಾಡಿದ್ದೆ. ಆಂಟಿ ಕೈಮಾ ಮಾಡುವಾಗ ಅಡಿಯಲ್ ಮೇಲೆ ಆಂಟಿ ಅದು ಆಗಿಲ್ವಲ್ಲ ನೋಡಿ. ಇದು ಕಡಲೆ ಮಿಕ್ಸ್ ಮಾಡ್ಕೊತೀರಾ? ಒಂದು ಸ್ವಲ್ಪ ಸುಮ್ಮನೆ ಅಷ್ಟೇ ಇಷ್ಟು ಮಾಮೂಲಿ ಮಟನ್ ಸಾಂಬಾರು ಅರ್ಧಂಗೆ ಅರಿಯೋದು. ಅಷ್ಟೇ. ಇನ್ನು ಅಲ್ಲೇ ಅವ್ರ ಮನೆ ಹತ್ರ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ಇನ್ನು ನೆಕ್ಸ್ಟ್ ಡೇ ನನಗೆ ಆರ್ಡರ್ ಇತ್ತು ಕೇರಳಪುರದಲ್ಲಿ. ಸೊ ಅಲ್ಲಿ ಮದುವೆ ಇತ್ತು ಅಂತ ನಾವು ಅಲ್ಲಿಗೆ ಹೊರಟ್ವಿ. ಇಳಿತೀಯ ಮನೆ? ಹಾಂ, ಸಿಡಿತೈತೇನಾ? ಬತ್ತಾಯ್ತಾ ನೀರಲ್ಲಿವರೆಗೂ? ಹಂಗ ನಾನು ಬರ್ತೀನಿ. ವಾವ್, ಸಿಡಿತೈತೆ ನೀರು. ಕಾಲಿಗೆ ಸಿಡಿತೈತೆ. ಗಲೀಜು ಮಾಡ್ಬಿಟ್ಟವ್ರೆ. ಬಪ್ಪ ಬೇಡ, ಈ ಕಡೆ ತಿರುಗಲಿ, ಹಂಗೆ ಫೋಟೋ. ಇನ್ನು ನಾವು ಕೇರಳಪುರಕ್ಕೆ ಬಂದ್ವಿ. ಚೌಟ್ರಿ ಹತ್ರ ಹೋದ್ವಿ. ಚೌಟ್ರಿಗೆ ಇನ್ನೂ ಯಾರು ಬಂದೇ ಇರಲಿಲ್ಲ. ನಾವು 3:30-4 ಗಂಟೆ ಅನ್ಸುತ್ತೆ ಹೋದಾಗ, ಒಬ್ಬರೂ ಬಂದಿರಲಿಲ್ಲ. ಇನ್ನೇನು ಒಳಗಡೆ ಇನ್ನೇನು ಹೋಗೋದು ಅಂದ್ಬಿಟ್ಟು ಅಲ್ಲಿ ನೋಡಿದ್ವಿ. ರೂಮ್ಗಳ ವ್ಯವಸ್ಥೆನೂ ಇರಲ್ಲ, 2 ರೂಮ್ ಇದ್ದಿದ್ದು. ಹಂಗಾಗಿ ಇಲ್ಲೆಲ್ಲಾದರೂ ಹೋಟೆಲಲ್ಲಿ ರೂಮ್ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇಲ್ಲೂ ಎಲ್ಲ ರೂಮೆಲ್ಲ ಬುಕ್ ಆಗಿಬಿಟ್ಟಿತ್ತು. ಆಮೇಲೆ ಇಲ್ಲಿ ಒಂದು ರೂಮ್ ಇದೆ ಅಂತ ಹೇಳಿದ್ರು. ಸೊ ಹಂಗಾಗಿ ಇಲ್ಲಿ ಅಂದರೆ ನೋಡಬೇಕು ಅಂತ ಹೇಳಿದ್ರು. ಸೊ ಹಂಗಾಗಿ ಅವ್ರ ಹತ್ರ ಮಾತಾಡ್ತಿದ್ವಿ. ಅಲ್ಲಿ ಹಂಗೆ ಎದುರುಗಡೆ ಶುಂಠಿ ಬೆಳೀತಾಯಿದ್ರು, ಅಂದರೆ ಶುಂಠಿನ ಹಾಕಿದ್ರು. ತುಂತುರು ನೀರಾವರಿ ಹಾಕಿದ್ರು. ತುಂಬ ಚೆನ್ನಾಗಿತ್ತದು, ನೀರೆಲ್ಲ ಹಸಿಡಿತಾಯಿತ್ತು, ಚೆನ್ನಾಗಿತ್ತು. ಅದನ್ನು ನೋಡ್ತಾ ಇದ್ವಿ ನಾನು ಲೇಪನ್ನು. ಇನ್ನು ಕೊನೆಗೂ ನಮಗೆ ರೂಮ್ ಸಿಕ್ತು. ಇದೇ ರೂಮ್ಗೆ ನಮಗೆ ಕೊಟ್ಟಿದ್ದು. ಅಂದರೆ ಅಲ್ಲಿಂದ ಇದಕ್ಕೆ, ಅಲ್ಲಿನ ವಾತಾವರಣಕ್ಕೆ ಊರಿಗೆ ತಕ್ಕಂತೆ ಅವರು ಅಂದರೆ ರೂಮ್ನ ರೆಡಿ ಮಾಡಿದರು. ಸೊ ಹಂಗಾಗಿ ಏನು ಅಷ್ಟು ಹೈಫೈ ಆಗೇನಿಲ್ಲ, ಮಾಮೂಲಿ ನಾರ್ಮಲಾಗಿ ಚೆನ್ನಾಗಿದ್ದಾವೆ. ಏನು ಗಲೀಜು ಆ ಥರದ್ದೆಲ್ಲ ಏನು ಮಾಡ್ದಂಗೆ ಚೆನ್ನಾಗಿ ಇಟ್ಕೊಂಡಿದ್ರು. ಅಂತೂ ಒಳ್ಳೆ ರೂಮೇ ಸಿಕ್ತು. ಅಲ್ಲಿಂದ ಬರ್ತಾ ನಾವು ಚೌಟ್ರಿಗೆ ಬರ್ತಾ ಇಲ್ಲೊಂದು ಈ ಥರ ಎಲ್ಲ ಮನೆಗಳಿತ್ತು, ಕಂಬ ಇರೋ ಮನೆ. ಅದೇನೋ ಒಂಥರ ಚೆನ್ನಾಗಿತ್ತು. ಅದಕ್ಕೆ ಲೇಪನ್ನು ನಿಲ್ಲಿಸಿ ವಿಡಿಯೋ ಮತ್ತು ಫೋಟೋಸ್ ತೆಗಿತಾ ಇದ್ದೆ, ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು. ನೋಡೋಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಇನ್ನೂ ಹೋಗ್ತಾ ಹೋಗ್ತಾ ಎಷ್ಟೊಂದು ಅದೇ ಥರ ಮನೆಗಳೇ ಕಾಣಿಸ್ತಿದ್ವು, ಹಳೆಯ ಮನೆಗಳು, ತೊಟ್ಟಿ ಮನೆಗಳೆಲ್ಲ. ನನಗೆ ಆ ಥರ ಮನೆಗಳಂದರೆ ತುಂಬ ಇಷ್ಟ, ಫೋಟೋಸ್ ಎಲ್ಲ ತಕ್ಕೊಳ್ಳೋಕ್ಕೆ. ಇನ್ನು ನಾವು ಈ ಚೌಟ್ರಿ ಹತ್ರ ಬಂದ್ವಿ. ಮತ್ತೆ ಬರ್ತಾರೆ, ಯಾವುದಕ್ಕೂ ಮುಂದಾಗಿದ್ಬಿಡೋಣ ಅಂದ್ಬಿಟ್ಟು ಅಲ್ಲಿ ರೂಮ್ನ ನಮಗೆ ಅಂತ ಫಿಕ್ಸ್ ಮಾಡಿಸ್ಕೊಂಡು ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಬಂದ್ವಿ ನಾವು. ಸ್ಮೈಲ್ ಹಿಡ್ಕೊಂತೀನಿ, ಬನ್ನಿ ನಡೀವಿ, ಎತ್ಕೊಳ್ಳಿ ಹಿಂಗೆ, ಹಿಡ್ಕೊಳ್ಳಿ ಹಿಂಗೆ ಗದೆ ಥರ.
ಹಿಡ್ಕೊಳ್ಳಿ. ವೆರಿ ಗುಡ್. ನಡಿ. ನಾವು ಬಂದು ಎಷ್ಟೊತ್ತಾದ್ರೂ ಬ್ರೈಡ್ ಬರಲೇ ಇಲ್ಲ. ತುಂಬ ಅಂದರೆ ತುಂಬ ಲೇಟಾಗಿ ಬಂದರು. ನಾನು ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಫೋನ್ ಮಾಡಿದ್ರೆ ಬಿಟ್ವಿ. ಇಲ್ಲ ಆವಾಗಲೇ ಬಂದರು, ಇನ್ನೇನು ಬರ್ತಾರೆ ಅಂತಾನೇ ಹೇಳ್ತಾಯಿದ್ರು. ಅವ್ರ ಊರು ಇಲ್ಲೇ ಹತ್ರನೇ ಇರೋದು, ಒಂದು 7-8 ಕಿಲೋಮೀಟ್ರೇನೋ ಅಷ್ಟೇ. ಹಾಗಾಗಿ ಬರಲೇ ಇಲ್ಲ. ಕೊನೆಗೂ ಅವರೇನೋ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ಫೋಟೋಸ್ ಎಲ್ಲ ಇತ್ತು, ಈಶ್ವರ ಪಾರ್ವತಿ ಗಣಪತಿದು. ನನಗೆ ಇದೇನೋ ತುಂಬ ಇಷ್ಟ ಆಗೋಯ್ತು, ಅದಕ್ಕೆ ಫೋಟೋಸ್ ತಕ್ಕಂತ ಇದೆ. ಲೇಪನ್ ನೋಡಿ ಏನು ಅವ್ರ ಮನೆ ಕಡೆ ಮದುವೆನೇನೋ ಅನ್ನಂಗೆ ಆಟ ಆಡ್ತಾವನೆ. ಹಂಗೆ ವೆಯ್ಟ್ ಮಾಡ್ತಾ ನಮ್ಮ ಬ್ರೈಡ್ ಬಂದರು. ಇನ್ನು ಫೋಟೋಗ್ರಫಿ ಬಂದು ನಮ್ಮ ಓನರ್ ಅಂಕಲ್ ಅವರೇನೆ ಫೋಟೋಗ್ರಫಿ ಮಾಡ್ತಾ ಇದ್ದಿದ್ದು. ನಮಗೆ ಆರ್ಡರ್ ಕೂಡ ಅವರೇ ಹೇಳಿದ್ದು, ಬಂದು ಮಾಡಿಕೊಡಿ ಅಂತ ಹೇಳಿದರು. ಸೊ ನಮ್ಮ ಓನರ್ ಆಂಟಿಗೂ ನಮ್ಮ ಓನರ್ ಅಂಕಲ್ಲು ಬಂದು ಹೇಳಿದ್ರು, ಅಂದರೆ ಫೋನ್ ಮಾಡಿ ಬಂದು ಮಾಡು ಅಂತ, ಮೇಕಪ್ ಮಾಡಿಕೊಡು ನೀನೇನೆ ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾನು ಕೂಡ ಆಯಿತು ಅಂಕಲ್ ಬರ್ತೀನಿ, ಆಯ್ತು ಆಂಟಿ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ. ಇನ್ನು ಹುಡುಗಿ ನೋಡಿ ಎಷ್ಟೊತ್ತಿಗೆ ಬಂದೈತೆ, 5:45 ಬಂದೈತೆ. ನಾನು 3:30 ಬಂದು ಕಾಯ್ತಾ ಇದ್ದೀನಿ. 5:45 ಬಂದೈತೆ. ಏನು ಮಾಡಲಿ ಏನು ಬಿಡಲಿ, ನಾನು 7 ಗಂಟೆಗೆ ಬಂದು ಬಾಗಿಲು ತಡ್ತಾರೆ. ಆಯಿತಾ ಹುಡುಗಿ ರೆಡಿ ಆಯಿತಾ, ಬ್ರೈಡ್ ರೆಡಿ ಆಯಿತಾ ಅಂತ. ಏನು ಮಾಡೋದು, ನಾನು ಹಂಗೂ ಬೇಗ ಬಾರಮ್ಮ ಅಂದ್ರೂ ಬರಲಿಲ್ಲ. ಆಮೇಲೆ ಮತ್ತೆ ಆಚೆ ಹೋಯ್ತು, ಏನೋ ಶಾಸ್ತ್ರ ಮಾಡಬೇಕು ಅಂದ್ಬಿಟ್ಟು ಮತ್ತೆ ಬರಲೇ ಇಲ್ಲ ಒಂದಷ್ಟೊತ್ತಕ. ಇಲ್ಲೊಂದು ಪಾಪು ಇತ್ತು, ಅವ್ರ ಅಕ್ಕನ ಪಾಪು ಅಂತೆ. ನಮ್ಮ ಲೇಪನ್ ಸೇಮ್ ಹಿಂಗೆ ಇದ್ದ ಈ ಏಜಲ್ಲಿ. ನಂಗೆ ಅವ್ನು ನೋಡಿದಾಗೆಲ್ಲ ನನ್ನ ಮಗುನೇ ಜ್ಞಾಪನಕ್ಕೆ ಬರ್ತಿತ್ತು, ಎತ್ಕೊಳ್ಳೋಣ ಮುತ್ತಿಡೋಣ ಅನಿಸ್ತಿತ್ತು. ಅದಕ್ಕೆ ಅದನ್ನೇ ಓಡಾಡಿಸ್ತಿದ್ದೆ, ಬಾಯ್ಲಿ ಚಿನ್ನಿ ಅಂತ. ನನಗಂತೂ ಈ ಮಗು ನೋಡಿದಾಗೆಲ್ಲ ನನ್ನ ಮಗುನೇ ಜ್ಞಾಪನಕ್ಕೆ ಬರೋದು. ಯಾಕಾದರೂ ನನ್ನ ಮಗ ಇಷ್ಟು ಬೇಗ ದೊಡ್ಡವನಾಗ್ಬಿಟ್ನೋ, ಇನ್ನೂ ಹಿಂಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅನಿಸ್ತಿತ್ತು. ಅಷ್ಟು ಖುಷಿ ನನಗೆ ಅವ್ನ ಚೈಲ್ಡ್ಹುಡ್ಡು, ಅವ್ನ ಚಿಕ್ಕ ಪಾಪು ಇದ್ದಾಗ ಇದ್ದಿದ್ದು, ಮತ್ತು ಒಂದು 2-3 ವರ್ಷ ಆ ಥರ ಟೈಮಲ್ಲೆಲ್ಲ ಇದ್ದಿದ್ದು ನಂಗೆ ತುಂಬ ಇಷ್ಟ. ನಾನಂತೂ ಅದೆಷ್ಟು ಮುತ್ತಿಡೀನೋ ನನ್ನ ಮಗುಗೆ, ಎಣಿಸ್ಕೊಂಡ್ರೆ ಒಂದು ಕೋಟಿಗೂ ಮೀರಿಬಿಟ್ಟವೆ ಮುತ್ತುಗಳ ರಾಶಿ ಎಲ್ಲ. ಅಷ್ಟು ಮುದ್ದಾಡ್ತಿದೆ ಮಗು ಅಂದರೆ. ಇವಾಗ ಈ ಮಗು ನೋಡಿದ್ರೆ ನಮ್ಮ ಮಗು ಅಲ್ಲೇ ದೊಡ್ಡದಾಗೋಯ್ತು ಅನಿಸುತ್ತೆ. ಇನ್ನು ಬಂದು ನಮ್ಮ ಹಸ್ಬೆಂಡ್ ಬಂದು ಎಲ್ಲ ಜೋಡಿಸ್ಕೊಡ್ತಿದ್ರು, ನೀನೆಲ್ಲ ರೆಡಿ ಮಾಡ್ಕೊ ಅಂತ ಹೇಳ್ಬಿಟ್ಟು. ನಾನು ಅವ್ರಿಗೆ ವೆಯ್ಟ್ ಮಾಡ್ತಿದ್ದೆ. ಎಲ್ಲ ರೆಡಿ ಮಾಡಿದ್ರು, ಇನ್ನೂ ಬ್ರೈಡ್ ಬಂದಿರಲಿಲ್ಲ. ಹಾಗಾಗಿ ಅವರು ಇಲ್ವಲ್ಲ ಬಿಡು ನಾನು ಜೋಡಿಸ್ಕೊಡ್ತೀನಿ ಬೇಗ ಅಂತ ಹೇಳ್ಬಿಟ್ಟು ಅವರೇ ನಮ್ಮ ಹಸ್ಬೆಂಡೇ ಜೋಡಿಸ್ಕೊಡ್ತಾಯಿದ್ರು. ಇವ್ರಿಗೆ ಮೇಕಪ್ನ ನಮ್ಮ ಓನರ್ ಅಂಕಲ್ ಓನರ್ ಆಂಟಿ ಇಬ್ಬರು ಹೇಳ್ಬಿಟ್ಟಿದ್ರು, ಹುಡುಗಿಗೆ ತುಂಬ ಸಿಂಪಲ್ ಅಂದರೆ ಸಿಂಪಲಾಗಿ ನ್ಯಾಚುರಲಾಗಿ ಮೇಕಪ್ ಮಾಡಬೇಕು, ಮಾಡಿದ್ದಾರೆ ಅಂತ ಗೊತ್ತೇ ಆಗಬಾರ್ದು ಅಂತ ಹೇಳಿದ್ರು. ಸರಿ ಆಯಿತು ಅಂತಲೂ ಹೇಳಿದೆ ನಾನು. ಇನ್ನು ಹುಡುಗಿ ಬರ್ತಿದ್ದಂಗೆ ನಾನು ಹೇರ್ ಕ್ರಿಂಪಿಂಗ್ ಎಲ್ಲ ಮಾಡಿಕೊಂಡು ಹೇರ್ ಸ್ಟೈಲ್ ರೆಡಿ ಮಾಡಿಕೊಂಡೆ. ಕರ್ಲ್ ಇನ್ನು ಮಾಡಿರಲಿಲ್ಲ, ಅದೊಂದು ಬಾಕಿ ಉಳಿಸ್ಕೊಂಡಿದ್ದೆ. ಫ್ರಂಟ್ ವೇರಿಯೇಷನ್ ಏನೇನಿದೆ ಎಲ್ಲ ಮಾಡ್ಕೊಂಡಿದ್ದೆ. ಅದಾದಮೇಲೆ ನಾನು ಮೇಕಪ್ ಎಲ್ಲ ಮಾಡಿದೆ. ನೋಡಿ ಈ ಥರ ಬಂತು, ತುಂಬ ಚೆನ್ನಾಗಿತ್ತು. ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರು, ಚೆನ್ನಾಗಿ ಮಾಡಿದ್ಯಾ ಅಂತ. ಎಲ್ಲ ಗೊತ್ತಿರೋರು ಬಂದು ಮಾತಾಡ್ಸಿದ್ರು, ಇನ್ನು ಗೊತ್ತಿಲ್ಲದವ್ರು ಯಾರು ಮಾಡಿದ್ದು ಏನು ಅಂತ ಎಲ್ಲ ವಿಚಾರಿಸ್ತಿದ್ರಂತೆ. ನಮ್ಮ ಓನರ್ ಆಂಟಿ ಬಂದು ಹೇಳ್ತಾಯಿದ್ರು, ಕೇಳ್ತಾ ಇದ್ದಾರೆ ಕಣೆ ಚೆನ್ನಾಗಿ ಮಾಡಿದ್ಯಂತೆ ಅಂತ ಅಂದ್ಬಿಟ್ಟು ಆಂಟಿ ಬಂದು ಹೇಳ್ತಾಯಿದ್ರು. ನನಗೂ ಖುಷಿ ಆಗ್ತಿತ್ತು. ಆಮೇಲೆ ಅಂಕಲ್ಲೇ ಅಲ್ವಾ ಫೋಟೋಶೂಟ್ ಮಾಡಿಸಿದ್ದು, ಅವರು ಎಲ್ಲ ಫೋಟೋಶೂಟ್ ಮಾಡ್ಕೊತಾಯಿದ್ರು. ಹಾಗೆ ನಾನು ರೀಲ್ಸ್ ಮಾಡ್ಕೊಬೇಕು, ಇನ್ಸ್ಟಾಗೆ ಹಾಕಬೇಕು ಅಂದ್ಬಿಟ್ಟು ಸ್ವಲ್ಪ ರೀಲ್ಸ್ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ರೀಲ್ಸ್ ಮಾಡಿಕೊಟ್ರು. ಆಮೇಲೆ ವ್ಲಾಗಿಗೆ ಕೂಡ ಹಾಕ್ಬೇಕಲ್ವ ವಿಡಿಯೋ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ನನ್ನ ಹಸ್ಬೆಂಡೇ ಮಾಡಿಕೊಟ್ರು. ಇನ್ನು ರಿಂಗ್ ಲೈಟ್ ಇದ್ದರೆ ಮಾತ್ರ ನಮಗೊಂಥರ ದೊಡ್ಡ ಗಿಫ್ಟ್ ಅಂತಲೇ ಹೇಳ್ಬೋದು. ಮದುವೆ ಮನೇಲಿ ಹಿಂಗೆ ಮೇಕಪ್ ಮಾಡೋ ಟೈಮಲ್ಲಿ ರಿಂಗ್ ಲೈಟ್ ಇದ್ದರೆ ಭಾಳ ಒಳ್ಳೆ ಕೆಲಸ ನಮಗೆ. ಅದು ನಮ್ಮ ಮ್ಯಾಮ್ ಹೇಳಿದರು, ರಿಂಗ್ ಲೈಟ್ ಅಂತೂ ತಗೊಂಡು ಹೋಗಲೇಬೇಕು ನೀವು, ಏಕೆಂದರೆ ಹೋದ ಕಡೆ ಎಲ್ಲ ನಿಮಗೆ ಚೆನ್ನಾಗಿರೋ ಲೈಟ್ ಸಿಗುತ್ತೆ, ಬ್ರೈಟಾಗಿರೋ ಲೈಟ್ ಸಿಗುತ್ತೆ, ಬ್ರೈಡಿಗೆ ಮೇಕಪ್ ಮಾಡಲಿಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಬೇಡಿ. ಒಂದೊಂದು ಚೌಟ್ರಿನಲ್ಲಿ ಆ ವ್ಯವಸ್ಥೆನೇ ಇರಲ್ಲ. ಒಂದೊಂದು ದೊಡ್ಡ ಚೌಟ್ರಿ ಆದ್ರೂ ಅವರು ಲೈಟ್ಸ್ನ ಜಾಸ್ತಿ ಬೆಳಕು ಬರೋ ಲೈಟೇ ಹಾಕಿರಲ್ಲ, 0 ಕ್ಯಾಂಡ್ಲು ಲೈಟೆಲ್ಲ ಹಾಕಿರ್ತಾರೆ, ಏನಂದ್ರೆ ಏನೂ ಕಾಣಲ್ಲ. ಹಾಗಾಗಿ ನಾನು ಈ ಕೆಲಸ ಸ್ಟಾರ್ಟ್ ಮಾಡುವಾಗಲೇ ನಾನು ಹೇಳಿ ನನ್ನ ಹಸ್ಬೆಂಡ್ಗೆ ಹೇಳಿ ಕೊಡಿಸ್ಕೊಂಡೆ. ನಮ್ಮ ಮನೆಯವರು ಕೂಡ ಅವರು ಸಪೋರ್ಟ್ ಮಾಡಿದ್ರು, ಏನೇನು ಬೇಕೋ ಎಲ್ಲನೂ ತಕ್ಕೊಟ್ರು. ಅದಕ್ಕಂತೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಕೆಲವರು ಒಂದು ತಕ್ಕೊಡ್ತಾರೆ, ಒಂದು ತಕ್ಕೊಡಲ್ಲ. ಆದರೆ
ನಮ್ಮ ಅಪ್ಪಿ ಹಂಗಲ್ಲ ಎಲ್ಲನೂ ತೊಗೊಟ್ರು. ಒಂದಿನ ಚಿಕ್ಕಪೇಟೆಗೆ ಹೋಗಿ ರಿಂಗ್ ಲೈಟ್ಗೆ ಅಂತಲೇ ಒಂದಿನ ಚಿಕ್ಕಪೇಟೆಗೆ ಹೋದ್ವಿ. ಬೆಂಗ್ಳೂರಿಗೆ ಹೋಗಿ ಫುಲ್ಲೆಲ್ಲ ಚಿಕ್ಕಪೇಟೆ ಎಲ್ಲ ರೌಂಡ್ ಹೊಡೆದು ನಮ್ಗೆ ಎಲ್ಲಿ ಚೆನ್ನಾಗಿ ಅನಿಸ್ತೋ ಅಲ್ಲಿ ನೋಡಿ ಚೆನ್ನಾಗಿರೋ ಕಡೆ ನೋಡಿ ತೊಗೊಂಬಂದ್ವಿ. ಇನ್ನು ನಮ್ಮ ಅಂಕಲ್ ಕೂಡ ಬಂದರು ಫೋಟೋಗ್ರಫಿ ಮಾಡಲಿಕ್ಕೆ ಅಂತ. ಅವ್ರದ್ದು ರಿಂಗ್ ಲೈಟ್ ಇತ್ತಲ್ಲ, ಸೊ ಎರಡೂ ರಿಂಗ್ ಲೈಟ್ ಬಳಸ್ಕೊಂಡು ಫೋಟೋಶೂಟ್ ಮಾಡಿದ್ರು. ಅವರಿಗೆ ಬೇಕಾದಂಗೆ ಅವರು ಫೋಟೋಶೂಟ್ ಮಾಡಿಕೊಂಡ್ರು. ಇನ್ನು ಹೇರ್ ಸ್ಟೈಲು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲನೂ ನಾನೇ ಮಾಡ್ತೀನಿ, ಯಾರ್ದು ಹೆಲ್ಪ್ ಏನು ತೊಗೊಳಲ್ಲ. ಹೀಗೆ ಬ್ರೈಡ್ ಒಬ್ಬರೇ ಇದ್ದರೆ ನಾನು ಒಬ್ಬಳೇ ಹೋಗಿ ಮಾಡ್ತೀನಿ ಮೇಕಪ್, ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರಪ್ಪಿಂಗ್ ಎಲ್ಲ. ನಾನ್ ಬ್ರೈಡ್ಸ್ ಆದರೆ ನಾವು ಒಂದು 3-4 ಜನ ಇದ್ದೀವಿ, ಹೋಗಿ ಮಾಡಿಕೊಡ್ತೀವಿ. ಎಲ್ಲ ನನ್ನ ಕಸಿನ್ಸೇ ಅವರೂ, ಎಲ್ಲರೂ ಹೋಗಿ ಮೇಕಪ್ ಮಾಡಿಕೊಡ್ತೀವಿ. ಹಿಂಗೆ ಬ್ರೈಡ್ ಒಬ್ಬರೇ ಆದರೆ ಏನು ಅವಶ್ಯಕತೆ ಇರಲ್ಲ. ಸೊ ಅವರು ಅಷ್ಟೇ, ಬ್ರೈಡ್ ಒಬ್ಬರೇ ಆದರೆ ಅವರು ಎಲ್ಲ ಹೋಗಿ ಮಾಡ್ಕೊತಾರೆ. ನಾವು ಅಷ್ಟೇ, ನಾವು ನಮ್ಮ ಪಾಡಿ ನಾವು ಹೋಗಿ ಮೇಕಪ್ ಮಾಡ್ಕೊತೀವಿ. ನಾನ್ ಬ್ರೈಡ್ಸ್ ಆದರೆ ಜಾಸ್ತಿ ಜನ ಇದ್ದರೆ ನಾವು ಜಾಸ್ತಿ ಜನ ಹೋಗಿ ನಾವು ಮೇಕಪ್ ಮಾಡಿಕೊಡ್ತೀವಿ. ನಿಮ್ಮಲ್ಲೂ ಯಾರಿಗಾದರೂ ಈ ಥರ ಇವೆಂಟ್ಸ್ಗೆ, ಮದುವೆಗೆ, ಫಂಕ್ಷನ್ಗೆ ಅಥವಾ ಬೇರೆ ಇನ್ಯಾವುದೇ ಥರ ಫಂಕ್ಷನ್ಸ್ಗೆ ನಿಮಗೆ ಮೇಕಪ್ ಬೇಕು, ನಾವು ಒಂದಿಷ್ಟು ಜನ ನಾನ್ ಬ್ರೈಡ್ಸ್ ಇದ್ದೀವಿ, ಬ್ರೈಡ್ ಇದ್ದೀವಿ ಅಂತ ಹೇಳಿದ್ರೂ ನಾವು ಬಂದು ಮೇಕಪ್ ಮಾಡಿಕೊಡ್ತೀವಿ. ಎಲ್ಲಾದ್ರೂ ಓಕೆ. ಅಂದರೆ ಬೆಂಗಳೂರು, ತುಮಕೂರು, ಮೈಸೂರು ಈ ಥರ ಸರೌಂಡಿಂಗಲ್ಲಿ ಎಲ್ಲಿದ್ರೂ ಓಕೆ, ಬಂದು ಮಾಡಿಕೊಡ್ತೀನಿ. ಸೊ ಮಾಡಿಕೊಡ್ತೀವಿ ಎಲ್ರೂ. ಇನ್ನು ಲೇಪನೂ ಚೆನ್ನಾಗೇ ಇದ್ದ, ಯಾಕೋ ಮೈಯೆಲ್ಲ ಬಿಸಿ ಬಿಸಿ ಅನ್ನಿಸ್ತಾಯಿತ್ತು. ಕಣ್ಣೆಲ್ಲ ಹಂಗೆ ಕೆಂಪಗಾಗಿ ಕಣ್ಣು ಯಾಕೋ ಸಣ್ಣಗೆ ಬಿಡ್ತಾ ಇದ್ದಾನೆ ಅಂತ ಅನಿಸ್ತಿತ್ತು. ಅದಕ್ಕೆ ಜ್ವರ ಬಂದೈತೇನೋ ಅಂತ ಚೆಕ್ ಮಾಡ್ತಿದ್ದೆ. ಅವಾಗ ತಾನೇ ಮೈ ಬೆಚ್ಚಗಾಗ್ತಾಯಿತ್ತು. ಅವ್ನು ಯಾಕೋ ಊಟನೂ ಅಷ್ಟು ಇಷ್ಟಪಟ್ಟು ತಿನ್ನೋಕ್ಕಾಗಲಿಲ್ಲ ಅವನು. ನಮ್ಮ ಓನರ್ ಆಂಟಿನೂ ಅವರು ಕೂತ್ಕೊಂಡಿದ್ರು, ಅವ್ರ ಜೊತೆಲೇ ಕೂತ್ಕೊಂಡು ಊಟ ಮಾಡಿದ್ವಿ ನಾವು. ಊಟ ಮಾಡಿಬಿಟ್ಟು ನಾವು ಹಿಂಗೆ ರೂಮ್ ಮಾಡಿದ್ದೀವಿ. ಅವ್ರು ಊರಿಗೆ ಕರೆದ್ರು, ಬಾ ಊರಿಗೆ ಹೋಗೋಣ ಅಂತ. ಇಲ್ಲ, ಇಲ್ಲಿ ರೂಮ್ ಮಾಡ್ಕೊಂಡಿದ್ದೀವಿ, ಇಲ್ಲೇ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಇನ್ನು ಅಲ್ಲೋಗಿ ರಾತ್ರಿ ಹೋಗಿ ಮಲಗಿದ್ದು. ಬೆಳಗ್ಗೆ ಬಂದು ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಬೆಳಗ್ಗೆ ಬೇಗ ಬಂದು ಅವ್ರಿಗೆ ಏನು ರೆಡಿ ಮಾಡಿಕೊಟ್ಟು ಮುಹೂರ್ತಕ್ಕೆಲ್ಲ ಮೇಕಪ್ ಮಾಡಿಕೊಟ್ಟು ರೆಡಿ ಮಾಡಿಕೊಟ್ಟೆ. ನೋಡಿ, ಮುಹೂರ್ತಕ್ಕೆ ಈ ಥರ ಲುಕ್ ರೆಡಿ ಆಯಿತು. ತುಂಬ ಮುದ್ದಾಗಿ ಚೆನ್ನಾಗಿ ಕಾಣ್ತಾ ಇತ್ತು ಹುಡುಗಿ. ಇನ್ನು ಇದು ಬಂದು 10:30ಗೇನೋ ಇದ್ದಿದ್ದು ಧಾರೆ ಮುಹೂರ್ತ. ಹಂಗಾಗಿ ಸ್ವಲ್ಪ ಬೇಗನೆ ನಾನು ರೆಡಿ ಮಾಡ್ಬಿಟ್ಟು ಬಿಟ್ಬಿಟ್ಟೆ. ಅವ್ರು ಫೋಟೋ ಶೂಟೆಲ್ಲ ಮಾಡ್ಕೊತಾರೆ ಅಂದ್ಬಿಟ್ಟು ಬೇಗ ಬೇಗ ರೆಡಿ ಮಾಡಿಬಿಟ್ಟು ಹುಡುಗಿನ ಆಚೆ ಕಳಿಸ್ಬಿಟ್ಟೆ. ಇನ್ನು ಈ ಹುಡುಗಿ ಕಡೆಯವ್ರು ಯಾರೋ ಇಬ್ಬರು ಅಕ್ಕಂದ್ರೆ ಯಾರೋ ಅವರು ನಮಗೂ ಮೇಕಪ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಇಬ್ಬರು ಬೆಳಗ್ಗೆ ಬಂದು ಅವ್ರು ಮೇಕಪ್ ಮಾಡಿಸ್ಕೊಂಡ್ರು. ಸೊ ನಾನು ಅವ್ರಿಗೂ ಮಾಡಿಕೊಟ್ಟೆ. ಈ ಕಡೆ ಎಲ್ಲ ಹೆಂಗೆ ಅಂದರೆ, ಈ ಮೈಸೂರು ಸೈಡು, ಕೆ.ನಗರ ಸೈಡೆಲ್ಲ ಹೆಂಗೆ ಅಂದರೆ 2 ಸರಿ ರಿಸೆಪ್ಷನ್ ಮಾಡ್ತಾರೆ. ನೈಟು ರಿಸೆಪ್ಷನ್ ಮಾಡಿ ಬೆಳಗ್ಗೆ ಮಾಮೂಲಿ ಇದು ಏನು ಧಾರೆ ಮುಹೂರ್ತ ಮಾಡ್ತಾರೆ. ಮತ್ತು ಧಾರೆ ಮುಹೂರ್ತ ಆದಮೇಲೆ ಮತ್ತೆ ಮಧ್ಯಾಹ್ನ ರಿಸೆಪ್ಷನ್ ಇರುತ್ತೆ. ಮಧ್ಯಾಹ್ನ ಅಂತಂದರೆ ತೀರಾ ಲೇಟ್ ಮಾಡಲ್ಲ. ಮುಹೂರ್ತ ಮುಗಿದು 1 ಅವರ್ 1.5 ಅವರ್ಗೆ ಅವ್ರಿಗೇನು ಮತ್ತೆ ಟಚಪ್ ಎಲ್ಲ ಮಾಡಿ, ಮೇಕಪ್ ಆದರೆ ಮೇಕಪ್ಪೇ ಮಾಡಬೇಕಾಗುತ್ತೆ, ಅದೆಲ್ಲ ಮಾಡಿ ಅವ್ರಿಗೆ ಊಟ ಎಲ್ಲ ಕೊಟ್ಟು ಊಟ ಎಲ್ಲ ಮಾಡಿಸಿ ಆಮೇಲೆ ಅವರು ರಿಸೆಪ್ಷನ್ನಿಗೆ ನಿಲ್ಲಿಸ್ಬಿಡ್ತಾರೆ. ಸೊ ಈ ಥರ ಎಲ್ಲ ಮಾಡ್ತಾರೆ ಕೆಲವರು. ಸೊ ಈ ಮದುವೆಲ್ಲೂ ಕೂಡ ಇತ್ತು, 3 ಟೈಮ್ ಮೇಕಪ್ ಇತ್ತು. ಹಾಗಾಗಿ ರಿಸೆಪ್ಷನ್ ಮತ್ತೆ ಇದ್ದಿದ್ದರಿಂದ ನಾನು ಅಲ್ಲೇ ಉಳ್ಕೊಬೇಕಾಗಿ ಬಂತು. ನನ್ನ ಹಸ್ಬೆಂಡು ಅವರು ಹೋದರು. ನಾನು ಶಾರದಾ ಪೂಜೆ ಇದೆ ಅಂದ್ಬಿಟ್ಟು ಅವರು ಸ್ಕೂಲಲ್ಲಿ ಭಾನುವಾರ ಶಾರದಾ ಪೂಜೆ ಇಟ್ಕೊಂಡಿದ್ರು. ಹಂಗಾಗಿ ನಾನು ಹೊರಡ್ತೀನಿ ಅಂದ್ಬಿಟ್ಟು ಅವರು ಹೊರಟರು. ಸರಿ ಆಯಿತು ಅಂದ್ಬಿಟ್ಟು ಹೋಗಿ ಅಂದ್ಬಿಟ್ಟು ನಾನು ಕಳಿಸ್ದೆ. ಇನ್ನು ಹುಡುಗಿನ ಎಲ್ಲ ರೆಡಿ ಮಾಡಿ ಅವ್ರನ್ನೂ ಇವರು ಎಲ್ಲ ನಾನ್ ಬ್ರೈಡ್ಸು ರೆಡಿಯಾಗಿ ಆಚೆ ಹೋದರು. ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ರೆಸ್ಟ್ ಮಾಡ್ತಿದ್ದೆ. ಲೇಪನ ಆಟ ಆಡ್ತಾಯಿದ್ದ. ಆಮೇಲೆಲ್ಲ ನಾನು ಮೇಕಪ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಊಟ ಮಾಡ್ಕೊಂಬರೋಣ ಅಂತ ಹೇಳಿ ಅಲ್ಲೇ ಮದುವೆ ಮನೇಲಿ ಊಟ ಮಾಡಿಬಿಟ್ಟು ನಾನು ಬಂದೆ. ಅಷ್ಟೊತ್ತಿಗೆ ಬ್ರೈಡು ಕೂಡ ಬಂದರು. ಮತ್ತು ಇನ್ನು ರಿಸೆಪ್ಷನ್ಗೆ ರೆಡಿ ಆಗಲಿಕ್ಕೆ ಅಂತ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಜಾಸ್ತಿ ಹಚ್ಚಿದ್ರು. ಸೊ ಅದನ್ನೆಲ್ಲ ರಿಮೂವ್ ಮಾಡಿ ನೀಟಾಗೆಲ್ಲ ಒಗ್ಸಿ ಮತ್ತು ಮೇಕಪ್ ಮಾಡಿ ರೆಡಿ ಎಲ್ಲ ಮಾಡಿದೆ. ಈ ಥರ ಬಂತು ಲುಕ್ಕು. ಇನ್ನು ಅಲ್ಲಿಂದ ನಾನು ಮನೆಗೆ ಬಂದು ಸೀದಾ ನನ್ನ ಫ್ರೆಂಡ್ ಮನೆಗೆ ಬಂದುಬಿಟ್ಟೆ. ನಮ್ಮ ಹಸ್ಬೆಂಡೇ ಕರ್ಕೊಂಬಂದರು. ಅಲ್ಲಿ ಚುಂಚನಕಟ್ಟೆಗೆ ಹೋದ್ವಿ. ಅಲ್ಲಿಂದ ನಮ್ಮ ಹಸ್ಬೆಂಡ್ ಬಂದು ಅಲ್ಲಿಂದ ಸೀದಾ ನನ್ನ ಫ್ರೆಂಡ್ ಮನೆಗೆ ಬಂದು ಹೆಡ್ ಮಸಾಜ್ ಮಾಡಿಸ್ಕೊಂಡು ಮನೆಗೆ ಬಂದೆ. ಇನ್ನು ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ಈವೆಂಟ್ ಇತ್ತು ನೆಲಮಂಗಲದಲ್ಲಿ. ಅಲ್ಲಿಂದ ನಾನು ಬೆಳಗ್ಗೆನೇ ಬೇಗ ಹೊರಟೆ, 5 ಗಂಟೆಗೆ ಹೊರಟೆ. ನಾನು ಮದುವೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಒಂದು ಮದುವೆ ಇತ್ತು, ತುಂಬ ಮುಖ್ಯವಾದವ್ರದ್ದು. ಅಲ್ಲಿಂದ ನಾನು ನೆಲಮಂಗಲದಿಂದ ಚೌಟ್ರಿಗೆ ಹೋಗ್ಬೇಕಾದ್ರೆ ನಮ್ಮೂರವ್ರು ಇವರು, ಅಂದರೆ ನಮ್ಮೂರು ಹೆಣ್ಮಗಳು ಇವರು. ಅವ್ರನ್ನ ಕುದೂರು ಹತ್ರ ಎಲ್ಲಿ ಕೊಟ್ಟಿದ್ದಾರೆ.
ಅವರು ನನಗೆ ಬಸ್ಸಲ್ಲಿ ಸೋಲೂರು ಹತ್ರ ಸಿಕ್ಕಿದ್ರು. ಅದೇ ಬಸ್ಗೆ ಎತ್ಕೊಂಡ್ರು. ಸೊ ಅವರು ಅದೇ ಮದುವೆಗೆ ಹೋಗ್ತಿದ್ರು, ನಾನು ಅದೇ ಮದುವೆಗೆ ಹೊರಟಿದ್ದಲ್ವ, ಇಬ್ಬರು ಜೊತೆಯಲ್ಲೇ ನಾನು ಹಂಗವೇ ಬಸ್ಸಲ್ಲಿ ಸಿಕ್ಕಿದಾಗ ಇವ್ರನ್ನ ಮಾತಾಡ್ಸಿದ್ರೆ ನನ್ನ ಗುರುತಿಡಿತಾರೋ ಇಲ್ವೋ, ಬೋಡ ಮಾಡಿಸ್ಕೊಂಬಿಟ್ಟಿದ್ದೀನಿ ಅಂದ್ಕೊಂಡೆ. ನಾನು ಹಿಂಗೆ ಕೈ ತಟ್ಬಿಟ್ಟು ಸ್ಮೈಲ್ ಮಾಡಿದೆ. ನಾನು ಯಾರು ಅಂತ ಗೊತ್ತಾಯ್ತಾ ಅಂತಂದೆ. ಓ ಗೊತ್ತಾಗೋಕ್ಕೇನು, ನಮ್ಮ ಶಿವಣ್ಣನ ಮಗಳಲ್ವ ನೀನು ಅಂತ ಅಂದರು. ನಮ್ಮ ಅಪ್ಪನ ಹೆಸ್ರು ಹೇಳಿದ್ರು. ನಂಗೆ ಎಷ್ಟು ಖುಷಿ ಆಗೋಯ್ತು ಗೊತ್ತಾ, ತುಂಬ ವರ್ಷ ಆಗ್ಬಿಟ್ಟಿತ್ತು ಶಿವಣ್ಣನ ಮಗಳು ಅಂತ ಕೇಳಿ. ಇವಾಗ ನಮ್ಮ ಅಪ್ಪ ಇಲ್ವಲ್ಲ, ಜಾಸ್ತಿ ಯಾರೂ ಹೆಸ್ರು ಬಳಸಲ್ಲ, ಒಬ್ಬೊಬ್ಬರು ಬಳಸ್ತಾರೆ ಒಬ್ಬೊಬ್ಬರು ಬಳಸಲ್ಲ. ಒಂಥರ ಬೇಜಾರೇ ಆಗ್ಬಿಟ್ಟಿತ್ತು ನಂಗಂತೂ. ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟು, ನಮ್ಮ ಶಿವಣ್ಣನ ಮಗಳಲ್ವ ನೀನು ಅಂತಿದ್ದಂಗೆ ನಂಗೆ ಎಷ್ಟು ಖುಷಿ ಆಗೋಯ್ತು ಅಂತ. ಅದು ವಿಡಿಯೋ ಮಾಡ್ಕೊಬೇಕಿತ್ತು ಅನಿಸ್ಬಿಡ್ತು. ಅದಕ್ಕೆ ಮತ್ತೆ ಪದೇ ಪದೇ ಮತ್ತೆ ಕೇಳೋಣ, ಅದನ್ನು ವಾಯ್ಸ್ ಮತ್ತೆ ಕೇಳೋಣ ಅನ್ನೋ ಥರ ಇಷ್ಟ ಆಗೋಯ್ತು. ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅವರು. ಆ ಖುಷಿಗೆ ನನಗೇನೋ ಒಂಥರ ಸಿಕ್ತಂಗೆ ಆಗೋಯ್ತು. ಹಂಗೂ ಆಟೋ ಇಳಿವಾಗಲೂ ಅಷ್ಟೇ, ನೀನು ದುಡ್ಡು ಕೊಡಬೇಡ, ನೀನು ನಾನೇ ಕೊಡ್ತೀನಿ, ನನ್ನ ಮಗಳಿದ್ದಂಗೆ ನೀನು, ನಮ್ಮ ಶಿವಣ್ಣನ ಮಗಳು ನೀನು, ನಾನೇ ದುಡ್ಡು ಕೊಡ್ತೀನಿ ಅಂತ ಪಾಪ ಹೆಂಗೆ ಹೇಳ್ತಿದ್ರು ಗೊತ್ತಾ. ನಾನಿಲ್ಲ ಆಂಟಿ ಪರವಾಗಿಲ್ಲ ನಾನೇ ಕೊಡ್ತೀನಿ ಅಂತ ಅಂದೆ. ಹಂಗೂ ಇಲ್ಲ ಅಂದ್ಬಿಟ್ಟು ಅವರೇ ಕೊಟ್ಟರು. ಇನ್ನು ಒಟ್ಟಿಗೆ ಚೌಟ್ರಿಗೆ ಕೂಡ ಬಂದ್ವಿ. ನಾವು ಬಂದಾಗ ಇನ್ನೂ ಧಾರೆ ಮುಹೂರ್ತ ನಿಲ್ಲಿಸಿರಲಿಲ್ಲ, ಆಮೇಲೆ ಧಾರೆ ಮುಹೂರ್ತಕ್ಕೆ ನಿಲ್ಲಿಸಿದ್ರು. ಅಷ್ಟೊತ್ತಿಗೆ ವರ್ಷಿತ, ನಮ್ಮ ನಿರಣ ಎಲ್ಲ ಬಂದಿದ್ದರು. ನಮ್ಮ ಅಣ್ಣ ಅದಕ್ಕೆ, ನಮ್ಮ ಹರೀಶಣ್ಣ, ನಮ್ಮ ಇಂದ್ರಕ್ಕೆ ಎಲ್ಲ ಬಂದಿದ್ದರು. ಎಲ್ಲರೂ ಸಿಕ್ಕಿದ್ರು, ಮಾತಾಡ್ಸಿದ್ವಿ. ಹಂಗೆ ಒಂದಷ್ಟು ವಿಡಿಯೋ ಮಾಡಿಕೊಂಡೆ. ಇವರು ನಮ್ಮ ಅಕ್ಕ ಮತ್ತು ಅವ್ರ ಪಾಪು ಅವ್ರು ಸಿಕ್ಕಿದ್ರು. ಇನ್ನೊಂದು ಇಬ್ಬರು ಅಷ್ಟು ಸಿಗಲಿಲ್ಲ, ಅವರು ಸ್ವಲ್ಪ ಬ್ಯುಸಿ ಇದ್ದರು. ಅವ್ರು ಸಿಕ್ಕಿದಾಗ ವಿಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಆಗಲೇ ಇಲ್ಲ. ಇವ್ರ ಜೊತೆ ಸೆಲ್ಫಿ ಮತ್ತು ವಿಡಿಯೋ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತೆಲ್ಲ ಹಿಂಗೆ ಎಲ್ಲ ಓಡಾಡ್ಕೊಂಡು ಮಾತಾಡಿಕೊಂಡು ಆಮೇಲೆ ನಾವು ಧಾರೆ ಮುಹೂರ್ತ ಎಲ್ಲ ಮಾಡಿ ಊಟದ ಅಲ್ಲಿಗೆ ಬಂದೆ. ನಾನು ಊಟ ಬೆಳಗಿಂದ ತಿಂದೇ ಇರಲ್ಲ. ನಾನು 5 ಗಂಟೆಗೆ ಮನೆ ಬಿಟ್ಟಿದ್ದು. ಸೊ ಹಂಗಾಗಿ ಮುಹೂರ್ತನೂ ಅಷ್ಟೇ ಒಂದು 9:30 8:00 ಇದ್ದಿದ್ದು. ಸೊ ಬೇಗ ಆಯ್ತಲ್ಲ ಅಂದ್ಬಿಟ್ಟು ತಿಂಡಿ ತಿನ್ನೋಗಿ ಅಂತ ಹೇಳಿದ್ರು. ಇನ್ನೇನು ಮತ್ತೆ ಧಾರೆ ಮುಹೂರ್ತ ಮಾಡಿ ಊಟ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಊಟ ಮಾಡಿ ನಾನು ಮತ್ತೆ ರಿಟರ್ನ್ KR ನಗರಕ್ಕೆ ಬಂದುಬಿಟ್ಟೆ. ಬಂದು ಸಂಜೆ ಆಗಿತ್ತು ಬರೋ ಅಷ್ಟೊತ್ತಿಗೆ. ಬರ್ತಿದ್ದಂಗೆ ನಾನು ಸೊಪ್ಪಿನ ಸಾಂಬಾರು ಮಾಡಿ ಅಡುಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡು, ನಮ್ಮ ಅಪ್ಪಿ ಕೊತ್ತಂಬರಿ ಸೊಪ್ಪು ಸೋಸ್ಕೊಡ್ತಾಯಿದ್ರು. ಅದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನಗ್ತಿದ್ರು. ವಿಡಿಯೋ ಮಾಡ್ತಿದ್ಯಾ, ಮಾಡು ಎಲ್ಲ ಇಂಥವೆಲ್ಲ ಚೆನ್ನಾಗಿ ಮಾಡ್ತೀಯ ನೀನು, ಮಾಡು ಅಂತ ಇದ್ರು. ಇನ್ನು ಅದಾದಮೇಲೆ 1 ಡೇ ಗ್ಯಾಪ್ ಇತ್ತು, ಮನೆಯಲ್ಲೇ ಇದ್ದೆ ನಾನು. ಅದಾದಮೇಲೆ ನೆಕ್ಸ್ಟ್ ಡೇ ನನಗೆ ಆರ್ಡರ್ ಇತ್ತು. ಅದು ಎಲ್ಲಿ ಅಂದರೆ ಅಗ್ಳಿ, ಮದ್ಗಿ ಶಿರಾಯಿಂದ ಮುಂದೆ ಅಗ್ಳಿ ಅಂತ ಬರುತ್ತೆ, ಆಂಧ್ರ ಪ್ರದೇಶ, ಆಂಧ್ರಕ್ಕೆ ಸೇರಿದ್ದು. ಅಲ್ಲೆಲ್ಲ ತೆಲುಗು, ಆ ಕಡೆ ಎಲ್ಲ ಆ ಥರ ತೆಲುಗು ಎಲ್ಲ ಮಾತಾಡ್ತಾರೆ. ಆ ಥರ ಊರು ನೋಡಿ. ಈ ಥರ ಇದೆ ಬಸ್ಗಳೆಲ್ಲ, ಆ ಕಡೆ ಎಲ್ಲ ಈ ಥರ ಇದೆ. ಬಟ್ ಅಲ್ಲಿ ಫ್ರೀ ಬಸ್ ಇಲ್ಲ ನಮಗೆ, ಟಿಕೆಟ್ ತೊಗೊಬೇಕು. ಆ ಕಡೆ ಎಲ್ಲ ಅಂದರೆ ಚೇಂಜ್ ಆಗುತ್ತಲ್ಲ ನಮ್ಮದು ಇದು ಎಲ್ಲ, ಅದು ಆಂಧ್ರಕ್ಕೆ ಸೇರಿಕೊಳ್ಳುತ್ತಲ್ಲ. ಹಂಗಾಗಿ ಟಿಕೆಟ್ನ ಅಮೌಂಟ್ ಕೊಟ್ಟು ಟಿಕೆಟ್ನ ತೊಗೊಬೇಕು. ಅದನ್ನೆಲ್ಲ ಸುಮ್ಮನೆ ಅದು ಒಂಥರ ನೆನಪು. ಅಲ್ಲೇ ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಹೋಗಿರೋದು ಎಷ್ಟೊಂದು ದಿವಸ ಆಗ್ಬಿಟ್ಟಿತ್ತಲ್ಲ ಟಿಕೆಟ್ ತೊಗೊಂಡು. ಹಾಗಾಗಿ ಸುಮ್ಮನೆ ಅದು ವಿಡಿಯೋ ಮಾಡ್ಕೊತಿದ್ದೆ. ಅದೆಲ್ಲ ತೆಲುಗುನಲ್ಲೇ ಮೆನ್ಷನ್ ಆಗಿತ್ತಲ್ಲ, ಹಂಗಾಗಿ ಸ್ವಲ್ಪ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಇನ್ನು ನನ್ನ ಜೊತೆಗೆ ಈ ಹುಡುಗಿ ಸಿಕ್ತು. ಇದು ನಮ್ಮ ರಿಲೇಷನ್ ಹುಡುಗಿನೇ, ಅರುಣ ಅಂತ. ಇವರೇ ನನಗೆ ಆರ್ಡರ್ ಒಪ್ಸಿದ್ದು, ಇಲ್ಲಿ ಬಂದು ಮಾಡಿಕೊಡಿ ಅಂತ. ಇವ್ರ ಫ್ರೆಂಡ್ ಅಂತ ಅವರು, ಬ್ರೈಡು. ಅಕ್ಕ ನೀವೇ ಬಂದು ಮಾಡಿಕೊಡಿ ಅಂತ ಹೇಳಿದ್ರು. ನಾನು ಫೇಸ್ಬುಕ್ಕಲ್ಲೆಲ್ಲ ಫೋಟೋಸ್ ಎಲ್ಲ ಹಾಕೋದು ನೋಡಿ ಅವ್ರು ಹೇಳಿದ್ರು. ಹಂಗಾಗಿ ಅವರು ನಾನು ಬರ್ತೀನಿ ಜೊತೇಲಿ, ನೀವು ಬನ್ನಿ ಅಂತ ಹೇಳಿದ್ರು. ಇನ್ನೇನು ಅವಳು ಜೊತೆಗೆ ಸಿಗ್ತಾಳಲ್ಲ ಅರುಣ ಅಂತ ಹೇಳ್ಬಿಟ್ಟು ನಾನಂತೂ ಸಾಕಾಗಿ ಸುಣ್ಣ ಆಗ್ಬಿಟ್ಟಿದ್ದೆ. 5 ಗಂಟೆಲಿ ಮನೆ ಬಿಟ್ಟಿದ್ದಕ್ಕೆ 4:15 ಮನೆಗೆ ಬಂದಾಗ ನಾನು ಸಿಕ್ಕಾಬಿಟ್ಟೆ ಸಾಕಾಗ್ಬಿಟ್ಟಿತ್ತು, ಸುಸ್ತಾಗ್ಬಿಟ್ಟಿತ್ತು. ಇನ್ನೇನು ಮಾಡೋದು, ನಮ್ಮ ಕೆಲಸನೇ ಹೆಂಗಲ್ವಾ ಅಂದ್ಬಿಟ್ಟು ಅದು ರೆಸ್ಟ್ ಮಾಡಿ ಊರಿಗೆ ಹೋಗಿ ರೆಸ್ಟ್ ಮಾಡಿ ಬಂದಿದ್ದರೆ ಗೊತ್ತಾಗ್ತಿರಲಿಲ್ಲ. ನಾನು ಡೈರೆಕ್ಟ್ KR ನಗರದಿಂದ ಬಂದಲ್ಲ, ಹಾಗಾಗಿ ಸ್ವಲ್ಪ ಹೆವಿ ರಿಸ್ಕ್ ಅಂತ ಅನ್ನಿಸ್ತಷ್ಟೇ. ಇನ್ನು ಇಲ್ಲಿ ಮದುವೆ ಬಂದು ಊರಲ್ಲೇ ಮಾಡ್ತಾಯಿದ್ರು. ಈ ಕಡೆ ಎಲ್ಲ ಊರು ಹೆಂಗೆ ಅಂದರೆ ಇನ್ನೂ ಅಷ್ಟು ಒಂದೊಂದು ಊರು ಇಂಪ್ರೂವ್ ಆಗಿಲ್ಲ, ತುಂಬ ಹಳ್ಳಿನೇ ಇದು ಊರು. ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ನಮ್ಮೂರುಗಳಿದ್ವಲ್ಲ ಹಂಗಿತ್ತು ಈ ಊರು. ಒಂಥರ ನನಗೇನೋ ಒಂಥರ ನಮ್ಮ ಚೈಲ್ಡ್ಹುಡ್ಡೇ ನೆನಪಾಗೋಯ್ತು. ಮದುವೆ ಮಾಡಲಿಕ್ಕೆ ಅಂತ ಅವರು ಎಲ್ಲ ರೋಡ್ ತುಂಬ ಸೀರಿಯಲ್ ಸೆಟ್ ಎಲ್ಲ ಬಿಟ್ಟವ್ರೆ. ಅದೆಲ್ಲ ನೋಡಿ ನಮ್ಮೂರಲ್ಲೂ ಅಷ್ಟೇ ಏನೇ ಫಂಕ್ಷನ್ ಆದರೂ ಫುಲ್ಲು ಸೀರೆ ಸೆಟ್ ಬಿಡೋರು. ಅವಾಗೆಲ್ಲ ಊರಲ್ಲೇ ಅಲ್ವಾ ಮದುವೆ ನಡೀತಾ ಇದ್ದಿದ್ದು, ಹಂಗಾಗಿ ಆ ಥರ ಎಲ್ಲ ಬಿಡೋರು. ಅದೆಲ್ಲ ನೋಡಿ ಖುಷಿ ಆಯಿತು. ಇನ್ನು ಇವರೇನೋ ಶಾಸ್ತ್ರ ಮಾಡ್ತಾಯಿದ್ರು. ಹುಡುಗಿ ಇನ್ನೂ ಈಗಲೇ ಸಿಗಲ್ಲ ಅಂತ ಗೊತ್ತಾಗೋಯ್ತು, ಇಷ್ಟೊಂದು ಶಾಸ್ತ್ರ ಇದೆ ಅಂತ ಹೇಳ್ಬಿಟ್ಟು. ಇವರೇ ನಮ್ಮ ಬ್ರೈಡು. ಗಂಗೆ ಪೂಜೆ ಮಾಡಿ, ನಾಗರ ಪೂಜೆ ಎಲ್ಲ ಮಾಡಿ ಆಮೇಲೆ ಬಂದರು. ಆಮೇಲೆ ನಾನು ಮೇಕಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಬಂದಾಗೇನು ಆಲೇ ಸುಮಾರು 6:45 ಆಗೋಗಿತ್ತು. ಆವಾಗ ನಾನು ಸ್ಟಾರ್ಟ್ ಮಾಡಿದ್ದು. ಇವರು ಮೇಕಪ್ ಮಾಡ್ಲಿಕ್ಕೆ ಬಿಡಲ್ಲ ಅನಿಸುತ್ತೆ, ಅಲ್ಲೇ 6:45 ಆಗೋಯ್ತಲ್ಲಪ್ಪ ಅಂತ. ಆದರೆ ಹೇಳಬೇಕು ಅಂದರೆ ಹುಡುಗನ ಕಡೆಯವ್ರು ಇನ್ನೂ ಬಂದೇ ಇರಲಿಲ್ಲ. ಹುಡುಗ ದಾವಣಗೆರೆ ಅಂತೆ, ಸೊ ಅವರು ಇನ್ನೂ ಬಂದಿರಲಿಲ್ಲ. ಅವರು ತುಂಬ ಲೇಟಾಗೆ ಬಂದರು.
ನಾನು ಎಲ್ಲಿ ಬನ್ನಿ ಜನ ಕಾಯ್ತಾರೆ ಬನ್ನಿ ಅಂತ ಎಲ್ಲಿ ಹಿಂಸೆ ಮಾಡ್ತಾರೋ ಅಂದ್ಕೊಂಡೆ. ಬಟ್ ಇಲ್ಲೇನು ಮಾಡ್ಬಿಟ್ಟಿದ್ರು ಅಂದರೆ ನಾನು ಇಲ್ಲಿ ಮೇಕಪ್ ಮಾಡಿ ಇವ್ರು ನಾಚಿ ಬಿಡೋಷ್ಟೊತ್ತಿಗೆ ಜನಗಳಿಗೆಲ್ಲ ಊಟ ಕೊಟ್ಬಿಟ್ಟಿದ್ರು. ಜನ ಎಲ್ಲ ಮಾಮೂಲಿ ರಿಸೆಪ್ಷನ್ಗೋಸ್ಕರ ಕಾಯ್ತಿದ್ರು ಅಷ್ಟೇ. ಅಂದರೆ ಅವ್ರ ಪ್ರಕಾರ ರಿಸೆಪ್ಷನ್ ಅನ್ನೋದಕ್ಕಿಂತ ಹೊಸ್ಕೆ ಅಂತ, ಹಳ್ಳಿ ಕಡೆ ಎಲ್ಲ ಹಂಗೆ ಅಲ್ವಾ ಕರೆಯೋದು, ಹೊಸ್ಕೆ ಅಂತ ಅಂತಾರೆ. ಸೊ ಹಂಗೆ ಅವ್ರ ಪ್ರಕಾರ. ಹಂಗಾಗಿ ಅವ್ರು ಹೊಸ್ಕೆಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಇನ್ನು ನಾನು ಬೇಗ ಮೇಕಪ್ ಎಲ್ಲ ಮಾಡಿ ಎಲ್ಲ ಹೇರ್ ಸ್ಟೈಲೆಲ್ಲ ಮಾಡಿ ಸ್ಯಾರಿ ಎಲ್ಲ ಉಡಿಸಿ ನೋಡಿ ಈ ಥರ ಬಂತು. ಚೆನ್ನಾಗಿ ಬಂತು ಮೇಕಪ್ಪು. ಇವರು ಬ್ರೈಡ್ ಬಂದು ಒಂದು ಫೇಶಿಯಲ್ಲು ಮಾಡಿರಲಿಲ್ಲ. ಆಮೇಲೆ ಮದುವೆ ಬ್ಯುಸಿನಲ್ಲಿ ಸ್ವಲ್ಪ ಬಿಸಿಲಲ್ಲಿ ಓಡಾಡ್ಬಿಟ್ಟಿದ್ರು. ಸ್ವಲ್ಪ ಹಣೆ ಹತ್ರ ಎಲ್ಲ ಕಪ್ಪಾಗ್ಬಿಟ್ಟಿತ್ತು, ಡಾರ್ಕ್ನೆಸ್ ಬಂದುಬಿಟ್ಟಿತ್ತು. ಸೊ ಅದನ್ನೆಲ್ಲ ಕವರ್ ಮಾಡಿನೇ ಮಾಡಿದೆ ನಾನು. ಇನ್ನು ಹೇರ್ ಸ್ಟೈಲ್ ಮಾತ್ರ ಮಸ್ತು ಸಖತ್ತಾಗಿ ಕಾಣಿಸಿದೆ ಅಲ್ಲ ಹೇರ್ ಸ್ಟೈಲು. ಇನ್ನು ಎಲ್ಲನೂ ಚೆನ್ನಾಗೇ ಬಂದಿತ್ತು. ಆಮೇಲೆ ಹುಡುಗ ಕಡೆಯವ್ರು ಬಂದರು, ಅವರೇ ಫೋಟೋಗ್ರಾಫರ್ನ ಅವರೇ ಕರ್ಕೊಂಬಂದಿದ್ರು. ಅವ್ರು ಆಮೇಲೆ ಬಂದು ಫೋಟೋಶೂಟ್ ಮಾಡ್ತಾಯಿದ್ರು. ಹುಡುಗ ಇನ್ನೂ ರೆಡಿ ಆಗ್ತಾಯಿದ್ರು. ಅಷ್ಟರೊಳಗೆ ಫೋಟೋಶೂಟ್ ಮಾಡಿಸ್ಕೊಂಬಿಡು ಅಂತ ಹೇಳ್ಬಿಟ್ಟು ಇವರು ಮದುವೆ ಹುಡುಗಿ ಮನೇಲಿ ಬಂದು ಪಾಪ 2 ದಿನದ ಹಿಂದೆಯೇ ಗುರುಪ್ರವೇಶ ಮಾಡಿದ್ದಾರೆ. ಅದಾದಮೇಲೆ ಮದುವೆ ಮಾಡ್ತಿರೋದು. ಒಂದು ದಿನ ಗ್ಯಾಪ್ ಇದೆಯೇನೋ ಅಷ್ಟೇ ಅವ್ರಿಗೆ. ಪಾಪ ಅವ್ರಿಗೆ ನಿದ್ದೆನೇ ಇಲ್ಲ ಅನಿಸುತ್ತೇನೋ. ನೆಂಟರು ಕೂಡ ಅಷ್ಟೇ, ಅವತ್ತು ಬಂದಿದ್ದವ್ರು ನನಗೆ ಏರ್ಸ್ಕೊಂಬಿಟ್ಟಿರ್ತಾರೆ, ಮದುವೆನೂ ಇರುತ್ತೆ ಬಿಡಿ ಅಂತ ಅಂದ್ಬಿಟ್ಟು. ಒಂಥರ ಚೆನ್ನಾಗಿತ್ತು ಹಳ್ಳೀಲಿ ಮದುವೆ ಮಾಡ್ತಿರೋದ್ರಿಂದ. ಹುಡುಗ ಹುಡುಗಿ ಜೋಡಿ ಮಾತ್ರ ಸಖತ್ತಾಗಿತ್ತು, ಮೇಡ್ ಫಾರ್ ಈಚ್ ಅದರ್ ಅನ್ನೋ ಥರ ಇತ್ತು. ಇವ್ರದ್ದು ಲವ್ ಮ್ಯಾರೇಜ್ ಅಂತೆ. ಇಬ್ಬರು ಇಂಜಿನಿಯರಿಂಗ್ ಮಾಡಿದ್ದಾರೆ, ಅವರು ವರ್ಕ್ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ. ನಾನಂತೂ ಹೇಳಿಬಿಟ್ಟೆ ನಿಮ್ಮಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಇನ್ನು ಬಂದಿಲ್ಲಿ ರಿಸೆಪ್ಷನ್ ನಿಲ್ಲಿಸಿದ್ರು, ಜನ ಎಲ್ಲ ಕಾಯ್ತಾಯಿದ್ರು ರಿಸೆಪ್ಷನ್ ನೋಡಲಿಕ್ಕೆ ಅಂದ್ಬಿಟ್ಟು. ಆಮೇಲೆ ನಾನು ಹಂಗೂ ಎಲ್ಲಿ ಗಲಾಟೆ ಮಾಡ್ತಾರೋ ಅಂದ್ಕೊಂಡೆ. ಬಟ್ ಇಲ್ಲಿ ಅದೊಂದು ಒಳ್ಳೆ ಕೆಲಸ ಮಾಡಿದರು, ಬೇಗ ಊಟಕ್ಕೆ ಹಾಕ್ಕೊಟ್ಬಿಟ್ಟಿದ್ರು. ಫಸ್ಟು ಊಟನೇ ಮಾಡಿಬಿಡ್ಲಿ ಜನ ಎಲ್ಲ, ಆಮೇಲೆ ರಿಸೆಪ್ಷನ್ ಮಾಡಲಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ರು. ಇನ್ನು ಇಲ್ಲಿ ಯಾರೋ ಒಬ್ಬರು ಬೀರನ್ನ ಗಿಫ್ಟ್ ಮಾಡಿದರು. ಅದನ್ನು ಗಿಫ್ಟ್ ಮಾಡಿದ್ದೀನಿ ಅಂತ ಹೇಳಕ್ಕೆ ಪಾಪ, ಅಂದರೆ ಅವ್ರ ಪ್ರೀತಿ ಕೊಡಲಿ ಅದನ್ನು ಪಾಪ ಅವರು ಸ್ಟೇಜ್ ಮೇಲೆ ಎತ್ಕೊಂಬಂದು ಹುಡುಗ ಹುಡುಗಿನ ಅದ್ರ ಪಕ್ಕ ನಿಲ್ಲಿಸಿ, ಅವರು ಪಕ್ಕದಲ್ಲಿ ನಿಲ್ಲಿಸಿ ಕೊನೆಗೆ ಓಪನ್ ಮಾಡಿ ಅದನ್ನು ಒಂದು ಫೋಟೋ ತೆಗೆಸ್ಕೊಂಡು ಆಮೇಲೆ ಮತ್ತೆ ಕೆಳಗಡೆ ತಗೊಂಡೋಗಿ ಬೀರ್ ನಿಲ್ಲಿಸ್ತಾರೆ. ಸೊ ಇಷ್ಟೊಂದು ಪಾಪ ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ. ಬಟ್ ಅವಾಗೆಲ್ಲ ಹಿಂಗೆ ಅಲ್ವ ಹಳ್ಳಿ ಕಡೆ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಅಣ್ಣಂದರು ಮತ್ತು ನಮಗಿನ್ನ ದೊಡ್ಡವರೆಲ್ಲ ಇರ್ತಿದ್ರಲ್ಲ, ಅವ್ರ ಮದುವೆಗಳಿಗೆಲ್ಲ ನಾವು ಚಿಕ್ಕವರೆಲ್ಲ ಹೋದಾಗ ಅಂಡೆ, ಈ ಚೊಂಬುಗಳು, ತಟ್ಟೆಗಳು, ಆಮೇಲೆ ಕೊಳಗ, ಆಮೇಲೆ ಸ್ಟೀಲ್ ಅಂಡೆನೂ ಕೊಡೋರು, ಮತ್ತು ಹಿತ್ತಾಳೆ, ತಾಮ್ರ ಈ ಥರದ್ದೆಲ್ಲ ಕೊಡೋರು. ಅದನ್ನು ಹಂಗೆಲ್ಲ ಹಿಂಗೆ ಹಿಡ್ಕೊಂಡೇ ಕೊಡ್ತಾಯಿದ್ದೀವಿ ಅನ್ನೋ ಥರ, ಹಿಂಗೆ ಕೈಲಿ ಹಿಡ್ಕೊಂಡು ಟಚ್ ಮಾಡೋ ಥರ. ಸೊ ಇದು ಹಂಗೆ ಬಂತು, ಏನೋ ಥರ ಚೆನ್ನಾಗಿದೆ ಅನ್ನಿಸ್ತು. ಇನ್ನು ಹುಡುಗ ಕಡೆಯವ್ರೇನೋ ಶಾಸ್ತ್ರ ಮಾಡ್ತಾಯಿದ್ರು. ಇನ್ನು ನಾನು ಅಲ್ಲಿಂದ ಊಟ ಮಾಡಿಕೊಂಡು ಇಲ್ಲೇ ನಮ್ಮ ರಿಲೇಟಿವ್ ಮನೆಯೇ, ಇದು ನಮ್ಮ ರಿಲೇಟಿವ್ ಊರೇನೆ, ಇದು ನಮ್ಮ ಅತ್ತೆಯವ್ರ ತಂಗಿನೆಲ್ಲ ಇಲ್ಲೇ ಕೊಟ್ಟಿರೋದು. ಸೊ ಅಣ್ಣ ಬಂದು ಕರ್ಕೊಂಡು ಹೋದರು. ಅಲ್ಲೇ ಪಕ್ಕದಲ್ಲೇ ಅವ್ರ ಊರು ಇದ್ದಿದ್ದು. ಸೊ ಅಲ್ಲೋಗಿ ನಾನು ಮಲಗಿದ್ದು. ಬೆಳಗ್ಗೆ ನಾನೊಂದು 4 ಗಂಟೆಗೆ 5 ಗಂಟೆಗೆ ಕರ್ಕೊಂಬನ್ನಿ ಅಂತ ಹೇಳಿದ್ದೆ. ಸೊ ಕರ್ಕೊಂಬಂದುಬಿಟ್ರು. ಆದರೆ ಇಲ್ಲಂತೂ ಹುಡುಗಿ ಸಿಕ್ಕಿದ್ದು ನನಗೆ ಎಷ್ಟು ಗಂಟೆಗೆ ಗೊತ್ತಾ, 8:30ಗೆ ಧಾರೆ ಮುಹೂರ್ತ. ಇಲ್ಲಿ ಸಿಕ್ಕಾಪಟ್ಟೆ ಹೆವಿ ಶಾಸ್ತ್ರ. ಹುಡುಗ ಕಡೆಯವರು ಅವ್ರ ಕಡೆ ಶಾಸ್ತ್ರ ಮಾಡಬೇಕು ಅಂತ ಮಾಡ್ತಿದ್ರು. ನಾನು ಎಷ್ಟು ಕಾಯ್ದೆ, ಹುಡುಗಿ ಸಿಗೋದೇ ನನಗೆ ಲೇಟ್ ಆಯಿತು. ಸಿಕ್ಕಿದ್ಮೇಲೆ ಸ್ಯಾರಿ ಡ್ರಾಪಿಂಗ್ ಮಾಡಿಬಿಟ್ಟೆ ನಾನು. ಸ್ಯಾರಿ ಡ್ರಾಪಿಂಗ್ ಮಾಡಿದ್ಮೇಲೆ ಮತ್ತೆ ಹೇರ್ ಸ್ಟೈಲ್ ಮಾಡೋಣ ಅಷ್ಟೊತ್ತು ಮತ್ತೆ ಕರ್ಕೊಂಡೋಗಿ ಶಾಸ್ತ್ರ ಎಲ್ಲ ಮಾಡ್ತಿದ್ರು. ಎಷ್ಟು ಗಂಟೆಗೆ ಬಿಟ್ಟರು ಅಂದರೆ 8:30ಗೆ ಧಾರೆ ಮುಹೂರ್ತ ಇರೋದಕ್ಕೆ ನನಗೆ 8:15 ಕರ್ಕೊಂಬಂದುಬಿಟ್ರು. 1/4 ಗಂಟೆಗೆ ನಾನು ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಎರಡೂ ಮಾಡಿದ್ದೀನಿ. ಅಯ್ಯೋ, ಅಷ್ಟು ಮಾಡುವಾಗ್ಲೂ ಮಧ್ಯೆ ಬಂದು ಆಯ್ತಾ ಅಂತ ಕೇಳ್ತಿದ್ರು. ಸರಿ ಅಂದ್ಬಿಟ್ಟು ಎಲ್ಲ ಆಯಿತು. ನಾನು ಅಲ್ಲಿಂದ ಮುಗಿಸ್ಕೊಂಡು ನಾನು ಡೈರೆಕ್ಟ್ ಕುಣಿಗಲ್ಲಿ ಬಂದೆ. ಇದಾದಮೇಲೆ ನೆಕ್ಸ್ಟು ಇನ್ನೊಂದು ವಾರಕ್ಕೆ ಇನ್ನೊಂದು ಆರ್ಡರ್ ಇತ್ತು. ಸರಿ, ಒಂದು ವಾರನೂ ಇರಲಿಲ್ಲ, ಒಂದು 2-3 ಡೇಸ್ ಏನೋ ಅಷ್ಟೇ ಇದ್ದಿದ್ದು ಗ್ಯಾಪು. ಹಂಗಾಗಿ ಇಷ್ಟು ಲಗೇಜ್ ನಾನು ಮತ್ತೆ ವಾಪಸ್ಗೆ ಏನಾದ್ರು ತಗೊಂಡೋಗಕ್ಕಾಗಲ್ಲ ಅಂದ್ಬಿಟ್ಟು ನಾನು ನಮ್ಮ ಅಕ್ಕಾರ ಮನೆಗೆ ಬಂದು ಇಲ್ಲಿ ಲಗೇಜ್ ಇಟ್ಬಿಟ್ಟು ಹಿಂಗೆ ಮೈಸೂರು ಬಸ್ ಹತ್ಕೊಂಡು ಹೋಗ್ಲಿಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಬಂದೆ. ಅಲ್ಲೇ ಅಗ್ಲಿಯಿಂದ ಬರೋ ಅಷ್ಟೊತ್ತಿಗೆ ನಂಗೆ ಅಲ್ಲೇ ಜ್ವರನೇ ಬಂದುಬಿಟ್ಟಿತ್ತು. ಬೆಳಗಿನ ಜಾವನೇ ನನಗೆ ಮೈಕೈ ನೋವು, ತಲೆನೋವು, ತಲೆಬರ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಾನು ಹಂಗೆ ಅದರಲ್ಲೇ ನಾನು ಮೇಕಪ್ ಎಲ್ಲ ಮಾಡಿದೆ. ಹಂಗೆ ಅಲ್ಲಿಂದ ಬಂದು ನಾನು ತುಮಕೂರಲ್ಲಿ ಮಾತ್ರೆ ತೊಗೊಂಡು ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗ್ಲಿಕ್ಕೂ ನಂಗೆ ಆಗ್ತಿಲ್ಲ, ಅಷ್ಟು ಶಕ್ತಿ ಇಲ್ಲ. ಆಮೇಲೆ ನಮ್ಮ ಅಪ್ಪಿಗೆ ಫೋನ್ ಮಾಡಿದೆ, ಹಿಂಗೆ ಜ್ವರ ಬಂದುಬಿಟ್ಟಿದೆ, ಏನು ಮಾಡೋದು, ನನ್ನ ಕೈಲಿ ಆಗ್ತಾಯಿಲ್ಲ, ಒಂದು ಹೆಜ್ಜೆ ಮುಂದಿಡೋಕ್ಕೂ ಆಗ್ತಾಯಿಲ್ಲ, ಬ್ಯಾಗ್ ಬೇರೆ ಅಷ್ಟು ಒಂದು ಮಣ ಭಾರ ಇದೆ ಅಂತ. ಆಮೇಲೆ ಅವ್ರ ಫ್ರೆಂಡಿಗೆ ಹೇಳಿ ನೀನು ಬಸ್ ಸ್ಟ್ಯಾಂಡಲ್ಲೇ ಇರು ಅಂತ ಹೇಳಿ ಅವ್ರು ಬಂದು ಡೋಲೋ ಮಾತ್ರೆ ಮತ್ತು ಪಾಪ ಅವ್ರು ನೀರು ಬಾಟಲ್ ಕೂಡ ತೊಗೊಂಬಂದು ಕೊಟ್ಟರು. ಅಲ್ಲೇ ನಾನು ಬಸ್ ಸ್ಟ್ಯಾಂಡಲ್ಲಿ ಇದ್ದಿದ್ದ ಜಾಗಕ್ಕೆ ಬಂದು
ಕೊಟ್ಬಿಟ್ಟು ಮತ್ತು ನನ್ನ ಬ್ಯಾಗ್ನೆಲ್ಲ ತೊಗೊಂಡು ಕುಣಿಗಲ್ ಬಸ್ಸಿಗೆ ಇಟ್ಕೊಟ್ರು. ಅವ್ರಿಗಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಪಾಪ ಅವರು ಡ್ಯೂಟಿಲಿದ್ದರು, ಅದರಲ್ಲಿ ಬಿಟ್ಟು ಬಂದು ಕೊಟ್ಬಿಟ್ಟು ಹೋದರು. ನಾನಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾನು ಅಲ್ಲೇ ಹೇಳಿದೆ, ಸರ್ ತುಂಬ ಥ್ಯಾಂಕ್ಸ್ ಸರ್, ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ ಅಂತಲೂ ಕೇಳಿದೆ. ಇನ್ನು ಅಲ್ಲಿಂದ ನಮ್ಮ ಅಕ್ಕರ ಮನೆಗೆ ಬಂದು ಅವರು ಚೀಚಿ ಸಾರು ಮಾಡಿತ್ತು ಅಕ್ಕ. ನಮ್ಮ ವೇದಕ್ಕ ಅಂದರೆ ಇನ್ನು ಗಿರಿರಾಜ ಕೋಳಿ, ಇದು ಮನೆಯಲ್ಲೇ ಸಾಕಿರೋ ಗಿರಿರಾಜ ಕೋಳಿ ಸಾಂಬಾರು ಮಾಡಿ ಮುದ್ದೆ ಮಾಡಿ. ನನಗೆ ಮುದ್ದೆ ನೋಡ್ತಿದ್ದಂಗೆ ಖುಷಿ ಆಗೋಯ್ತು, ವಾವ್ ಅನಿಸ್ಬಿಡ್ತು. ಒಂಥರ ನೆನ್ನೆ ಎಲ್ಲ ಮದುವೆ ಊಟ ತಿಂದಿದ್ನಲ್ಲ, ಒಂಥರ ಬೇಜಾರಾಗ್ಬಿಟ್ಟಿತ್ತು. ಮುದ್ದೆ ತಿಂತಿದ್ದಂಗೆ ಫುಲ್ ಖುಷಿ ಆಗೋದೆ. ಅಲ್ಲಿಂದ ಮಾತ್ರೆ ತಿಂದು ಅಲ್ಲಿ ಬರೋಷ್ಟೊತ್ತಿಗೆ ನಾನು ಕುಣಿಗಲ್ಲಿ ಬರೋಷ್ಟೊತ್ತು ಸ್ವಲ್ಪ ಸರಿ ಹೋಗಿದ್ದೆ. ಮತ್ತೆ ಕರೆಕ್ಟಾಗಿ ಇನ್ನೇನು ಕೆ ಆರ್ ನಗರ ಹತ್ತತ್ರ ಬಂದೆ ಅನ್ನೋ ಅಷ್ಟೊತ್ತಿಗೆ ಮತ್ತೆ ಅದು ಮಾತ್ರೆ ಏನು ಪವರ್ ಇತ್ತು ಅಲ್ಲಿವರೆಗೂ ಇತ್ತು, ಆಮೇಲೆ ಮತ್ತೆ ಅದೇ ಥರ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಹಂಗೆ ಹೋಗಿ ಇಂಜೆಕ್ಷನ್ ತೊಗೊಂಡು ಬಂದ್ವಿ. ಅಲ್ಲಿ ಮೈಸೂರು ಹತ್ರ ಬರ್ತಾ ಅಲ್ಲಿ ರಮ್ಯಾಸ್ ಕೆಫೆ ಅಂತ ಇದೆ, ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನನ್ನ ಹೆಸರು ಇತ್ತಲ್ವ, ಹಂಗಾಗಿ ಏನೋ ಒಂಥರ ಖುಷಿ ಆಗ್ತಿತ್ತು. ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇನ್ನು ಲೇಪನ್ ಪಾಪ ಚೀಚಿ ತಿನ್ನಬೇಕು ಅಂತಿದ್ದ, ಹಂಗಾಗಿ ಇಲ್ಲಿ ಬಾರ್ಬಿಕ್ಯೂ ಮಾಡ್ತಿದ್ರು. ಹಂಗಾಗಿ ಅಲ್ಲಿ ಮಗು ಕೊಡ್ಸೋಣ ಅಂದ್ಬಿಟ್ಟು ಕೊಡಿಸ್ಕೊಂಡು ಫಸ್ಟು ಶಾಪ್ಗೆ ಹೋಗಿ ಇಂಜೆಕ್ಷನ್ ತೊಗೊಂಡು ನಾನು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಂದು ಇನ್ನೊಂದು ಸರಿ ಟೇಸ್ಟ್ ಮಾಡೋಣ. ಮಗು ಅವ್ನು ಕೇಳ್ತಿದ್ದ, ಅಮ್ಮ ಚೀಚಿ ಮಾಡಿಕೊಡು ಅಂತ. ಈಗ ಹೋಗಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಂಗೆ ಮಗುನ ಕರ್ಕೊಂಡು ಹಂಗೆ ಕೊಡಿಸ್ಕೊಂಡು ಬಂದ್ವಿ. ಇದು ಒಲೆ ಎಲ್ಲ ಇತ್ತಲ್ಲ, ಏನೋ ಒಂಥರ ಇಷ್ಟ ಆಗ್ತಿತ್ತು. ನಮ್ಮ ಹಸ್ಬೆಂಡ್ ನೋಡಿ ಈ ಥರ ನಾವು ಒಂದು ತಗೊಂಬಿಡೋಣ, ಚೆನ್ನಾಗಿರುತ್ತೆ ಅಡುಗೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಚೆನ್ನಾಗೈತೆ ಅಂದ್ಬಿಟ್ಟು ಈ ಥರ ಕೆಂಡದಲ್ಲಿ ಒಲೆಯಲ್ಲಿ ಈ ಥರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಹೆಲ್ದಿ ಅಲ್ವಾ. ಸೌದೆಗೇನು ಸಿಗುತ್ತೆ, ಸೌದೆ ಕಾಯಿ ಮೊಟ್ಟೆ ಎಲ್ಲ ಮನೇಲಿ, ಕಾಯಿ ಮೊಟ್ಟೆ ಅಂತೂ ನಮ್ದು ಎಷ್ಟಿದೆಯೋ ಮನೆಯಲ್ಲಿ ಸಿಗ್ತಾನೆ ಇರುತ್ತೆ. ನಾವು ಕಾಯಿ ತುರಿದಾಗೆಲ್ಲ ಎಷ್ಟೊಂದು ವೇಸ್ಟ್ ಮಾಡ್ತೀವಿ. ಸೊ ಅವಾಗ ಈ ಥರ ತಂದಿಟ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತಲ್ವ ಇದರಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಅಂತ. ಬಟ್ ಸೌದೆ ಒಲೆಯಲ್ಲಿ ಮಾಡೋಕ್ಕಂತೂ ತುಂಬ ಆಸೆ ಇದೆ ನಮಗೂ. ಮಾಡ್ಕೊಂಡು ಈ ಥರ ಅಡುಗೆ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಪ್ಲ್ಯಾನ್ ಇದೆ. ನೋಡೋಣ, ಇವಾಗೆಲ್ಲ ತೋರಿಸ್ತಿರ್ತಾರಲ್ಲ ಒಲೆಗಳು, ಈ ಥರ ಒಲೆ ಇದೆ, ಆ ಥರ ಒಲೆ ಇದೆ, ಹೊಗೆ ಬರಲ್ಲ, ನೀವೆಷ್ಟು ಆಮೇಲೆ ಕಡಿಮೆ ಸೌದೆ ಒಲೆಯಲ್ಲಿ ಬೇಗ ಚೆನ್ನಾಗಿ ಉರಿಯುತ್ತೆ ಅನ್ನೋದೆಲ್ಲ ತೋರಿಸ್ತಿರ್ತಾರೆ. ಅದೇನೋ ಒಂಥರ ತಲೆಯಲ್ಲಿ ಕೂತ್ಕೊಂಡಿದೆ, ತಗೊಬೇಕು ಅಂದ್ಬಿಟ್ಟು ನೋಡಬೇಕು. ಇನ್ನು ಮೊದಲೆಲ್ಲ ಸೌದೆ ಒಲೆಯಲ್ಲೆಲ್ಲ ಮಾಡ್ತಿದ್ದೆ, ನನಗೂ ಅಭ್ಯಾಸ ಇದೆ ಸೌದೆ ಒಲೆಯಲ್ಲೆಲ್ಲ ಮಾಡಿ. ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಕೂತ್ಕೊಂಡೇ ಅಡುಗೆ ಮಾಡಿದ್ರೆ ಸ್ವಲ್ಪ ಹೆಲ್ದಿ. ನಾವು ನಿಂತ್ಕೊಂಡು ಅಡುಗೆ ಮಾಡೋದ್ರಿಂದ ಕಾಲು ನೋವು, ಅದೆಲ್ಲ ಬ್ಯಾಕ್ ಪೇನ್ ಎಲ್ಲ ಅದು ಬಂದೇ ಬರುತ್ತೆ. ಸೊ ಇದಾದರೂ ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನು ಮನೆಗೆ ಬಂದು ನಾನು ಸಪ್ಪನೀರು ಮಾಡಿ, ಹಸಿ ಕಾಳು ತಂದಿಟ್ಟಿದ್ರು, ಸಪ್ಪನೀರು ಮಾಡಿ ಬಿಸಿ ಮುದ್ದೆ ಮಾಡಿ ಊಟ ಮಾಡಿದ್ವಿ. ಟ್ಯಾಬ್ಲೆಟ್ ತೊಗೊಬೇಕಿತ್ತಲ್ಲ ಅಂದ್ಬಿಟ್ಟು ನನಗೆ ಮುದ್ದೆನೇ ಬೇಕು ಅನ್ನಿಸ್ತು, ಹಂಗಾಗಿ ಮುದ್ದೆ ಮಾಡಿಕೊಟ್ಟೆ. ನಮ್ಮ ಹಸ್ಬೆಂಡ್ಗೂ ಸಪ್ಪನೀರು ಇಷ್ಟ ಅವ್ರಿಗೆ. ಸೊ ಹಂಗಾಗಿ ಪಾಪ ಬೆಳಗಿಂದ ಹೆಂಗೆ ತಿಂತಿದ್ರು ಅಂದ್ಬಿಟ್ಟು ಮಾಡಿಕೊಟ್ಟೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.